ದಿನೇ ದಿನೇ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಹೆಚ್ಚಾಗ್ತಾ ಇದೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಶಾಸಕ ಮುನಿರತ್ನ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ವಿಚಾರ ತಾರಕಕ್ಕೇರಿದ್ದು, ಬಣ ಬಡಿದಾಟಕ್ಕೆ ಮುನಿರತ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದ ಮುಂದೆ ಹೇಳಿಕೆ ಕೊಡೋದನ್ನ ನಿಲ್ಲಿಸಿ ನಮ್ಮಲ್ಲಿ ನಮ್ಮವರನ್ನೇ ಟೀಕೆ ಮಾಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಎಲ್ಲರನ್ನೂ ಒಗ್ಗೂಡಿಸ್ಲಿ. ವಿಪಕ್ಷ ನಾಯಕ ಅಂದ್ರೆ ಅವರಿಗೆ ಜವಾಬ್ದಾರಿ ಹೆಚ್ಚಿದೆ. ವಿಪಕ್ಷ ನಾಯಕನಾಗಿ ಏನು ಮಾಡಿದೆ ಅಂತ ಮುಖ್ಯ ಆಗುತ್ತೆ. ಇಂದು ಅದನ್ನ ಅಶೋಕ್ ಅವರು ಉಳಿಸಿಕೊಳ್ಳಲಿ. ಎಲ್ಲ ಶಾಸಕರನ್ನು ಕರೆದು ಅಶೋಕ್ ಒಗ್ಗೂಡಿಸಬೇಕು ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಹೊಸದಾಗಿ ನೋಡಿ, ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಲ್ಲದೆ, ಸಿದ್ದರಾಮಯ್ಯನವ್ರ ಪರಿಚಯ ಇಲ್ಲದೆ ಸಿದ್ದರಾಮಯ್ಯನವ್ರು ಹೋಗಿದ್ರೆ ಈ ಮಾತು ಹೇಳ್ಬೇಕು. ನನ್ನ ಕೊನೆ ಉಸಿರಿರೋವರೆಗೂ ನಾನು ಭಾರತೀಯ ಜನತಾ ಪಾರ್ಟಿ. ಎರಡನೇ ಮಾತೇ ಇದೆ, ಅದು ಸ್ಪಷ್ಟ. ಸಿದ್ದರಾಮಯ್ಯನವ್ರ ಶಕ್ತಿ ಬಗ್ಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಅವ್ರನ್ನ ಇವ್ರು ಕೊಟ್ಟಿದ್ರೆ ಚುನಾವಣೆ ಬರುತ್ತೆ, ನಾವೆಲ್ಲ ಎಚ್ಚರಿಕೆಯಿಂದ ಒಗ್ಗಟ್ಟಾಗಬೇಕು ಅಂತ ಹೇಳ್ತಾರೆ. ಅರೆ ಇದು ಮಗ್ಗಲ ಮುಳ್ಳಿಗೆ ಎಚ್ಚರಿಕೆ ಕೊಟ್ಟಂಗಿದೆ. ಒಂದಂತೂ ಕ್ಲಿಯರ್, ಸಿದ್ದರಾಮಯ್ಯನವ್ರು ಇರೋವರೆಗೂ ಸಂಖ್ಯೆ 136. ಸಿದ್ದರಾಮಯ್ಯನವ್ರು ಏನಾದರೂ ಒಂದು ಕಾಲಲ್ಲ, ಒಂದು ಬೆರಳು ಆ ಕಡೆ ಇಟ್ಟು ಸುಮ್ಮನೆ. ಸಿದ್ದರಾಮಯ್ಯನವ್ರನ್ನ ಹೊಸದಾಗಿ ನೋಡಿ, ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಲ್ಲದೆ, ಸಿದ್ದರಾಮಯ್ಯನವ್ರ ಪರಿಚಯ ಇಲ್ಲದೆ ಸಿದ್ದರಾಮಯ್ಯನವ್ರು ಹೋಗಿದ್ರೆ ಈ ಮಾತು ಹೇಳ್ಬೇಕು. ನನ್ನ ಕೊನೆ ಉಸಿರಿರೋವರೆಗೂ ನಾನು ಭಾರತೀಯ ಜನತಾ ಪಾರ್ಟಿ. ಎರಡನೇ ಮಾತೇ ಇದೆ, ಅದು ಸ್ಪಷ್ಟ. ಸಿದ್ದರಾಮಯ್ಯನವ್ರ ಶಕ್ತಿ ಬಗ್ಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಅವ್ರನ್ನ ಇವ್ರು ಕೊಟ್ಟಿದ್ರೆ ಚುನಾವಣೆ ಬರುತ್ತೆ, ನಾವೆಲ್ಲ. ಇನ್ನು ಸಿದ್ದರಾಮಯ್ಯ ಅವರಿಂದಲೇ ಕಾಂಗ್ರೆಸ್ ಬಲಿಷ್ಠವಾಗಿದೆ. ಅವರು ಕಾಂಗ್ರೆಸ್ನಲ್ಲಿದ್ರೆ 135 ಸೀಟ್, ಆಚೆ ಹೋದ್ರೆ ಶೂನ್ಯ. ಸಿಎಂರನ್ನ ಬಂಧಿಸ್ಲಿ ಅಂತ ಅವರ ಪಕ್ಷದವರೇ ಕಾಯ್ತಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೂಡ ಇಡಿ ಕೇಸ್ ಅಂತ ಹೊರಗಿಟ್ರೆ 6 ತಿಂಗಳಿಗೆ ಎಲೆಕ್ಷನ್ ಬರುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಒಗ್ಗಟ್ಟನ್ನ ಕಾಯ್ದುಕೊಳ್ಳುವ ಅಗತ್ಯ ಇದೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಹೆಚ್ಚಾಗ್ತಾ ಇದ್ದು, ಈ ವಿಚಾರಕ್ಕೆ ಅಸಮಾಧಾನವನ್ನ ಹೊರಹಾಕಿ ನಮ್ಮಲ್ಲಿ ನಮ್ಮವರನ್ನೇ ಟೀಕೆ ಮಾಡ್ತಾ ಇದ್ದಾರೆ. ಮೊದಲು ಅದು ನಿಲ್ಲಬೇಕು. ಮಾಧ್ಯಮದ ಮುಂದೆ ಹೇಳಿಕೆ ಕೊಡೋದನ್ನ ನಿಲ್ಲಿಸಬೇಕು. ಹಾಗೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಂದಲೇ ಕಾಂಗ್ರೆಸ್ ಬಲಿಷ್ಠವಾಗಿರೋದು, ಅವರನ್ನ ಬಂಧಿಸ್ಲಿ ಅಂತ ಅವರ ಪಕ್ಷದವರೇ ಕಾಯ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಒಗ್ಗಟ್ಟನ್ನ ಕಾಯ್ದುಕೊಳ್ಳಬೇಕು ಅಂತ ಹೇಳಿದ್ದಾರೆ ಶಾಸಕ ಮುನಿರತ್ನ. ಸಿದ್ದರಾಮಯ್ಯನವ್ರನ್ನ ಹೊಸದಾಗಿ ನೋಡಿ, ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಲ್ಲದೆ, ಸಿದ್ದರಾಮಯ್ಯನವ್ರ ಪರಿಚಯ ಇಲ್ಲದೆ ಸಿದ್ದರಾಮಯ್ಯನವ್ರು ಹೋಗಿದ್ರೆ ಈ ಮಾತು ಹೇಳ್ಬೇಕು. ನನ್ನ ಕೊನೆ ಉಸಿರಿರೋವರೆಗೂ ನಾನು ಭಾರತೀಯ ಜನತಾ ಪಾರ್ಟಿ. ಎರಡನೇ ಮಾತೇ ಇದೆ, ಅದು ಸ್ಪಷ್ಟ. ಸಿದ್ದರಾಮಯ್ಯನವ್ರ ಶಕ್ತಿ ಬಗ್ಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಅವ್ರನ್ನ ಇವ್ರು ಕೊಟ್ಟಿದ್ರೆ ಚುನಾವಣೆ ಬರುತ್ತೆ, ನಾವೆಲ್ಲ ಎಚ್ಚರಿಕೆಯಿಂದ ಒಗ್ಗಟ್ಟಾಗಬೇಕು ಅಂತ ಹೇಳ್ತಾರೆ. ಅರೆ ಇದು ಮಗ್ಗಲ ಮುಳ್ಳಿಗೆ ಎಚ್ಚರಿಕೆ ಕೊಟ್ಟಂಗಿದೆ. ಒಂದಂತೂ ಕ್ಲಿಯರ್, ಸಿದ್ದರಾಮಯ್ಯನವ್ರು ಇರೋವರೆಗೂ ಸಂಖ್ಯೆ 136. ಸಿದ್ದರಾಮಯ್ಯನವ್ರು ಏನಾದರೂ ಒಂದು ಕಾಲಲ್ಲ, ಒಂದು ಬೆರಳು ಆ ಕಡೆ ಇಟ್ಟು ಸುಮ್ಮನೆ. ಸಿದ್ದರಾಮಯ್ಯನವ್ರನ್ನ ಹೊಸದಾಗಿ ನೋಡಿ, ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಲ್ಲದೆ, ಸಿದ್ದರಾಮಯ್ಯನವ್ರ ಪರಿಚಯ ಇಲ್ಲದೆ ಸಿದ್ದರಾಮಯ್ಯನವ್ರು ಹೋಗಿದ್ರೆ ಈ ಮಾತು ಹೇಳ್ಬೇಕು. ನನ್ನ ಕೊನೆ ಉಸಿರಿರೋವರೆಗೂ ನಾನು ಭಾರತೀಯ ಜನತಾ ಪಾರ್ಟಿ. ಎರಡನೇ ಮಾತೇ ಇದೆ, ಅದು ಸ್ಪಷ್ಟ. ಸಿದ್ದರಾಮಯ್ಯನವ್ರ ಶಕ್ತಿ ಬಗ್ಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಅವ್ರನ್ನ ಇವ್ರು ಕೊಟ್ಟಿದ್ರೆ ಚುನಾವಣೆ ಬರುತ್ತೆ, ನಾವೆಲ್ಲ ಎಚ್ಚರಿಕೆಯಿಂದ ಒಗ್ಗಟ್ಟಾಗಬೇಕು ಅಂತ ಹೇಳ್ತಾರೆ. ಅರೆ ಇದು ಮಗ್ಗಲ ಮುಳ್ಳಿಗೆ ಎಚ್ಚರಿಕೆ ಕೊಟ್ಟಂಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.